ಅದಕ್ಕೆ ಏನೇನು ನಮಗೆ ಪರ್ಯಾಯಗಳಿದೆ ನಿಮಗೆ ಗೊತ್ತಿರೋ ಹಾಗೆ ಈಗ ಎಲೆ ಚುಕ್ಕಿ ರೋಗನ ತಡೆಯೋದಕ್ಕೆ ಈಗ ಏನೇನು ನಮ್ಮಲ್ಲಿ ಆಪ್ಷನ್ಸ್ ಇದೆ ಅಂತ ಈಗ ಏನಾದ್ರು ಇದೆಯಾ? ಎಲೆ ಚುಕ್ಕಿ ಬಂದಿದೆ, ಅದನ್ನು ಹೇಗೆ ಯಾವ ಔಷಧಿಯಲ್ಲಿ ತಡೆಗಟ್ಟಬಹುದು ಅಂತ ಇವ್ರದ್ದು ಕೇಳಿ. ಪ್ರಯೋಗ ಔಷಧಿನ ಹೊಡೆದು ಮುಗಿಸಿದ್ರು. ಈಗ ನಿಮ್ಮದು ಔಷಧಿ ತಿಂಗಳಾಯ್ತು ಅಲ್ವಾ? ನಿಮ್ಮ ಔಷಧಿ ಹೊಡೆದಾಯ್ತು, ಒಂದ್ ತಿಂಗಳಾಯ್ತು ಅಂತ ಹೊಡೆದ್ರೆ. ಸೊ ನೀವು ಹೊಡೆದಿದ್ದೀರಾ? ಹೌದು ಹೌದು. ಎಲ್ಲಿ ತಗೊಂಡ್ರಿ ಸರ್? ಈ ಪ್ರಸಾದ್ ಎರಡು ತಂದ್ಕೊಟ್ಟು ಅಲ್ವಾ? ವೆರಿ ಗುಡ್ ಸರ್. ಸೊ ನಿಮ್ಗೆ ಹೇಗಿದೆ ರಿಸಲ್ಟ್ಸ್? ಏನು ಈ ಅನ್ನಿಸ್ತು? ಒಂದ್ ತಿಂಗಳಿಗೆ ಸ್ವಲ್ಪ ಹಸಿರು ಆಗಿದೆ. ಸೊ ಈ ಔಷಧಿಗೂ ಮಾರ್ಕೆಟಲ್ಲಿರೋ ಬೇರೆ ಔಷಧಿಗಳಿಗೂ ವ್ಯತ್ಯಾಸ ಏನಪ್ಪ ಅಂತಂದರೆ, ಇದು 100ಕ್ಕೆ 100 ಸಾವಯವ. ಇದು ನ್ಯಾನೋ ತಂತ್ರಜ್ಞಾನದಲ್ಲಿ ಮಾಡಿರೋಂಥದ್ದು. ಇದು ಮನುಷ್ಯನ ಮುಖಕ್ಕೆ ಬಿದ್ದರೂ ಏನು ಅವ್ರಿಗೆ ಸೈಡ್ ಎಫೆಕ್ಟ್ ಇಲ್ಲ. ಈಗ ನಮ್ಮ ಕುಮಟಾ ಭಾಗದಲ್ಲಿ ಎಲೆ ಚುಕ್ಕಿ ಬಂದಿದೆ. ಕೊನೆಗಾರರನ್ನ ಸೊ ನಮ್ಮ ಕೊನೆಗಾರರು ಯಾರು ಸ್ಪ್ರೇ ಮಾಡ್ತಾರಲ್ಲ ಅವ್ರನ್ನ ಎಲೆ ಚುಕ್ಕಿಗೆ ಅಂತ ಕರೆದ್ರೆ ಯಾರು ಬರ್ತಾ ಇಲ್ಲ. ಏನಕ್ಕೆ ಅಂತ ಯಾರಿಗಾದ್ರು ಗೊತ್ತಿದೆಯಾ? ವಿಷ. ಬೋರ್ಡೋ ಕೊಳೆ ರೋಗಕ್ಕೆ ನಮಗೆ ಕೂಲಿ ಕಾರ್ಮಿಕರು ಬರ್ತಾ ಇದ್ದಾರೆ, ಆದರೆ ಎಲೆ ಚುಕ್ಕಿಗೆ ಕರೆದ್ರೆ ಯಾರೂ ಬರ್ತಾ ಇಲ್ಲ. ಯಾಕಂದರೆ ರೈತ ಅವನ ಹೆಲ್ತ್ ಹಾಳು ಮಾಡಿಕೊಂಡು ಕೆಲಸ ಮಾಡಿದ್ರೆ ಅವ್ನು ನಾಳೆ ಹೆಚ್ಚು ಕಮ್ಮಿ ಆದರೆ ನಮಗೂ ರಿಸ್ಕು, ಅವ್ರಿಗೂ ರಿಸ್ಕು. ಸೊ ಇದು ರಾಸಾಯನಿಕ ಮುಕ್ತವಾಗಿದೆ. ಇದರಲ್ಲಿ ಇರೋದು ಗಿಡಮೂಲಿಕೆಗಳಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಫೈಟೋಕೆಮಿಕಲ್ಸ್. ಫೈಟೋಕೆಮಿಕಲ್ ಅಂದ್ರೇನು? ಇವಾಗ ನಮಗೆ ಒಂದು ಸೊಳ್ಳೆ ಕಚ್ಚಿತು, ಬಾಡಿ ರಿಯಾಕ್ಷನ್ ಮಾಡುತ್ತೆ. ಜ್ವರ ಬಂತು, ಬಾಡಿ ರಿಯಾಕ್ಷನ್ ಮಾಡುತ್ತೆ. ಹಾಗೇನೆ ಗಿಡಕ್ಕೆ ರೋಗ ಬಂದಾಗ ಅದು ರೋಗವನ್ನು ಹೋರಾಡೋದಕ್ಕೆ ಅದರಲ್ಲಿ ಒಂದು ಫೈಟೋಕೆಮಿಕಲ್ ಅನ್ನೋ ಒಂದು ಕೆಮಿಕಲ್ನ ಉತ್ಪತ್ತಿ ಮಾಡುತ್ತೆ. ಅದನ್ನ ನಾವು ಆಲ್ಕಲಾಯ್ಡ್ಸು, ಫ್ಲೆವಿನಾಯ್ಡ್ಸ್ ಅಂತ ಹೇಳ್ತೀವಿ. ಈ ಗಿಡಕ್ಕೆ ರೋಗ ನಿರೋಧಕ ಶಕ್ತಿ ಬರ್ಸೋ ಥರ ಕೆಮಿಕಲ್ಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಗಿಡಕ್ಕೆ ಕೊಡ್ತಾ ಇರೋದ್ರಿಂದ ಒಂದು ರೋಗಾನು ಕಂಟ್ರೋಲ್ ಆಗುತ್ತೆ, ಎರಡನೇದಾಗಿ ಗಿಡಕ್ಕೆ ಅದಕ್ಕೆ ಹೋರಾಡೋ ಶಕ್ತಿ ಬರುತ್ತೆ. ಮತ್ತು ಮುಖ್ಯವಾಗಿ ಇಲ್ಲಿ ನಾವು ಬೋರ್ಡ್ ಅಥವಾ ಯಾವುದೇ ಕೆಮಿಕಲ್ ಹೊಡೆದ್ರೆ ಒಬ್ರು ಮೇಕಪ್ ಮಾಡ್ದಂಗೆ ಅದಕ್ಕೆ ಬಣ್ಣ ಹಚ್ಚಿದಂಗೆ ಅಷ್ಟೇನೆ. ಮೇಕಪ್ ಇಳಿದೋದ್ರೆ ನಿಜ ಬಣ್ಣ ಬಯಲಾಗತ್ತಲ್ಲ, ಹಾಗೆ ಬೋರ್ಡೋ ಹೊಡೀರಿ, ಯಾವುದೇ ಹೊಡೀರಿ, ಒಂದು 22 ದಿನ ಅದರ ಎಫೆಕ್ಟ್ ಇರುತ್ತೆ. ಅದು ಮಳೆ ಅಥವಾ ಗಾಳಿಗೆ ಉದುರೋ ತನಕ ಅಷ್ಟೇ. ಆದರೆ ನಮ್ಮ ಔಷಧಿ ನೀವು ಹೊಡೆದ ತಕ್ಷಣ ಇದು ನ್ಯಾನೋ ಟೆಕ್ನಾಲಜಿ ಅಂತಂದ್ರೇನು ಯಾರಿಗಾದ್ರೂ ಗೊತ್ತಾ? ನ್ಯಾನೋ ಟೆಕ್ನಾಲಜಿ ಅಂತ ಅಂದರೆ ಏನು? ಇವಾಗ ನಮ್ಮದು ಕೂದಲು ಬಂದ್ಬಿಟ್ಟು ಮೈಕ್ರೋ ಲೆವೆಲಲ್ಲಿ ಇರುತ್ತೆ. ಮಿಲಿಮೀಟರ್ ಆಯಿತು, ಅದನ್ನು 1000 ಸತಿ ಭಾಗಿಸಿದ್ರೆ ಮಿಲಿಮೀಟರ್ ಇದ್ದು ಮೈಕ್ರೋಮೀಟರ್ ಆಗುತ್ತೆ. ನ್ಯಾನೋ ಬಂದ್ಬಿಟ್ಟು ಮೈಕ್ರೋಮೀಟರ್ನ ಇನ್ನೂ 1000 ಸತಿ ಭಾಗಿಸಿದ್ರೆ ಅದು ನ್ಯಾನೋ ಆಗುತ್ತೆ. ಅಂದರೆ ಕಣ್ಣಿಗೆ ಕಾಣದೇ ಇರೋಷ್ಟು ಸಣ್ಣಕ್ಕಿರೋದ್ರಿಂದ ಇದು ಗರಿಗಳಲ್ಲಿರೋ ತೂತುಗಳು. ಇವಾಗ ನಮ್ಮ ಚರ್ಮದ ಮೇಲೆ ತೂತುಗಳಿದೆ, ಆಯಿಲ್ ಹಾಕ್ತೀವಿ, ಅಬ್ಸಾರ್ಬ್ ಆಗುತ್ತೆ ಅಲ್ವಾ? ಅದೇ ರೀತಿ ಗರಿಗೆ ಹೊಡೆದ ತಕ್ಷಣ ಗರಿಗಳು ಅಬ್ಸಾರ್ಬ್ ಮಾಡಿಕೊಂಡು ಇದರ ಎಫೆಕ್ಟು 3 ರಿಂದ 6 ತಿಂಗಳಿದೆ. ಎಲೆ ಚುಕ್ಕಿ ರೋಗಕ್ಕೆ ಕೆಲವು ಕಡೆ 12 ತಿಂಗಳ ತನಕ ಎಲೆ ಚುಕ್ಕಿ ಬಂದಿಲ್ಲ. ಈ ಸಿದ್ದಾಪುರ ಕ್ಯಾದಗಿಯಲ್ಲಿ ಕೊಳೆ ರೋಗಕ್ಕೆ ಪ್ರಯೋಗ ಮಾಡಿದ್ದಾರೆ. 190 ಇಂಚ್ ಮಳೆ ತನಕ ಕೊಳೆ ರೋಗ ಬಂದಿಲ್ಲ ಒಂದೇ ಸ್ಪ್ರೇಯಲ್ಲಿ. ಆಮೇಲೆ ಅವರು 2ನೇ ಸ್ಪ್ರೇ ಕೊಟ್ಟಿದ್ದು. ಅದನ್ನು ಕೊಡೋ ತನಕ ಬೇರೆ ತೋಟಗಳಲ್ಲಿ 3-4 ಸ್ಪ್ರೇ ಕೊಟ್ಟಾಗಿತ್ತು. ಸೊ ಈ ಔಷಧಿ ನಿಮಗೆ ಕೊಳೆ ರೋಗಕ್ಕಾಗತ್ತೆ, ಎಲೆ ಚುಕ್ಕಿಗಾಗತ್ತೆ, ಸಿಂಗಾರ ಒಣಗುವಿಕೆಗಾಗತ್ತೆ, ಅಡಿಕೆಗೆ. ಹಾಗೆ ಪೆಪ್ಪರ್ಗೆ ಸ್ಲೋ ವಿಲ್ಟಿಂಗ್ ಬರುತ್ತೆ, ಕ್ವಿಕ್ ವಿಲ್ಟಿಂಗ್ ಬರುತ್ತೆ. ಯಾವುದೇ ಫಂಗಸ್ ಸಮಸ್ಯೆ ನಿಮಗೆ ಪೆಪ್ಪರ್ಗೆ ಬಂದರೂ ಅದಕ್ಕೂ ಇದೇ ಔಷಧಿ ಆಗುತ್ತೆ. ಮತ್ತು ನಿಮಗೆ ಹೊಡೆದ ಒಂದೇ ವಾರದಲ್ಲಿ ನಾವು ಏನು ಗ್ಯಾರಂಟಿ ಕೊಡ್ತೀವಿ ಅಂತಂದರೆ, ಈಗ ಈ ಗರಿಗಳ ಮೇಲೆ ಈಗ ಎಲೆ ಚುಕ್ಕಿ ಬಂದಿದೆ, ಈ ಗರಿಗೆ ನಾವು ಇದನ್ನು ಸ್ಪ್ರೇ ಮಾಡಿದ ತಕ್ಷಣ ಒಂದು ಚುಕ್ಕಿ ಪಕ್ಕ ಇನ್ನೊಂದು ಬರೋದಿಲ್ಲ. ಇದ್ರದ್ದು ಏನು ಡ್ಯಾಮೇಜ್ ಇದೆಯಲ್ಲ ಇದು ಇಲ್ಲಿಗೆ ನಿಲ್ಲುತ್ತೆ, ಹಬ್ಬೋದಿಲ್ಲ. ಆದರೆ ಎಲ್ಲರಿಗೂ ಏನು ಒಂದು ಅಪೇಕ್ಷೆ ಇದೆ ಅಂತಂದರೆ ಇದು ಹಸಿರಾಗಬೇಕು ಅಂತ. ಆಗಲ್ಲ, ಆದರೆ ಇದರ ಡ್ಯಾಮೇಜ್ ಇಲ್ಲಿಗೆ ನಿಲ್ಲುತ್ತೆ. ನೆಕ್ಸ್ಟು ಬರೋ ಗರಿಗಳಿಗೆ ನಾವು ಇದನ್ನು ಹೊಡೆದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಹೊಸ ಚಿಗುರಿಗೆ. ಇವಾಗ ಏನಾಗ್ತಾ ಇದೆ, ಎಲ್ಲ ಬಿಸಿಲು ಸ್ಟಾರ್ಟ್ ಆಗಿದೆ, ಎಲೆ ಚುಕ್ಕಿ ಬರೋದು ಕಡಿಮೆ ಆಗಿದೆ. ಆದರೆ ಗಿಡದಲ್ಲಿ ರೋಗ ಇರೋದ್ರಿಂದ ವೀಕ್ ಇರುತ್ತೆ. ಎಲ್ಲರಿಗೂ ಒಂದು ಪ್ರಶ್ನೆ ಇದೆ, ಎಲೆ ಚುಕ್ಕಿಗೆ ಸ್ಪ್ರೇ ಯಾವಾಗ ಮಾಡಬೇಕು ಅಂತ. ಏನಾದ್ರು ಉತ್ತರ ಇದೆಯಾ? ಇವಾಗ ಮನುಷ್ಯನಿಗೆ ರೋಗ ಇದೆ, ಜ್ವರ ಇದೆ, ಮಾತ್ರೆ ಯಾವಾಗ ತಗೊಳ್ಬೇಕು? ಬೆಳಗ್ಗೆ ಸಂಜೆ, ಇಮಿಡಿಯೇಟ್. ಅದಕ್ಕೆ ಕಾಯಬಾರ್ದು. ಯಾಕಂದ್ರೆ ಗಿಡಕ್ಕೆ ಬಾಯಿಲ್ಲ, ಅಳಕ್ಕೆ ಕಣ್ಣಿಲ್ಲ, ಅದೇನು ಹೇಳಕ್ಕಾಗ್ತಾ ಇಲ್ಲ. ಅದೇನು ಮಾಡುತ್ತೆ? ಒಂದೇ ಮಾಡುತ್ತೆ, ಈಲ್ಡ್ ಕಡಿಮೆ ಮಾಡುತ್ತೆ. ಈಗ ಹೊಡೆದು ಈ ಎಲೆ ಚುಕ್ಕಿನ ಕಡಿಮೆ ಮಾಡದೇ ಇದ್ರೆ ಇದರಲ್ಲಿ ಬರೋ ಸಿಂಗಾರ ಕಮ್ಮಿ ಕಚ್ಚುತ್ತೆ. 10% ನಮಗೆ ಈಲ್ಡ್ ಲಾಸ್ ಆದರೆ ಇವತ್ತಿನ ಬೆಲೆಯಲ್ಲಿ ಒಂದು 10 ರಿಂದ 30 ಸಾವಿರ ತನಕ ಲಾಸ್.
ಇದ್ರದ್ದು ಖರ್ಚು ನಿಮಗೆ ನಮ್ಮ ಎಲೆ ಚುಕ್ಕಿ ರೋಗದ ಔಷಧಿ ಬರೀ ಒಂದು 8 ರಿಂದ 10 ರೂಪಾಯಿ ಒಂದು ಗಿಡಕ್ಕೆ ಖರ್ಚಾಗತ್ತೆ. ನೀವು ಇದನ್ನು ವರ್ಷಕ್ಕೆ 2 ಸತಿ ಎಲೆ ಚುಕ್ಕಿ ರೋಗಕ್ಕೆ ಕೊಡಿ, ಕೊಳೆ ರೋಗಕ್ಕೆ ಕೊಡಿ, ಸಿಂಗಾರಕ್ಕೆ ಕೊಡಿ. ನಿಮಗೆ ಒಂದು 60 ರಿಂದ 100 ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಮ ತೋಟ ರೋಗ ಮುಕ್ತವಾಗಿ ಹೋಗುತ್ತೆ ಅಲ್ವಾ. ಸೊ ನಾವೇನು ಮಾಡೋಣ, ಈಗ ಇಲ್ಲೆಲ್ಲ ಏನು ಕಾಣ್ತಾ ಇದೆಯಲ್ಲ ಈ ಗಿಡಕ್ಕೆ ತುಂಬ ಒಳ್ಳೆ ಎಕ್ಸಾಂಪಲ್ ಎಲೆ ಚುಕ್ಕಿದು. ಇದಕ್ಕೆ ಹೊಡೆದ್ಬಿಟ್ಟು ಹೋಗ್ತೀವಿ. ಇದ್ರದ್ದು ಸಿಂಗಾರ ಮತ್ತು ಏನೇನು ಎಲ್ಲೆಲ್ಲಿ ಇದೆಯೋ ಇದ್ರ ತೋಟದ ಓನರ್ ಯಾರು ಸರ್? ಸರ್ ಇದ್ರದ್ದು ಫೋಟೋ ನಿಮ್ಮ ಕ್ಯಾಮ್ರಲ್ಲೇ ತಗೊಂಡಿರಿ. ಇವಾಗ ನಾವೇನು ಹೇಳ್ತಾ ಇದೀವಿ, ಇದು ಎಲ್ಲಿ ತನಕ ಬಂದಿದೆಯಲ್ಲ ಎಲೆ ಚುಕ್ಕಿ ಅಲ್ಲಿಗೆ ನಿಲ್ಲುತ್ತೆ. ನಿಮ್ಮ ಕ್ಯಾಮ್ರಾ ಇದೆಯಾ ಫೋನ್ದು? ಒಂಚೂರು ತೆಗೆದು ಇಟ್ಕೊಳ್ಳಿ, ಇದೇ ಆಂಗಲ್ ಅಲ್ಲಿ ತೆಗೆದು ಇಟ್ಕೊಳ್ಳಿ. ಇದು ಇಲ್ಲಿಗೆ ನಿಲ್ಲುತ್ತೆ ಅಂತ ನಾವು ಈ ಆಂಗಲ್ ಅಲ್ಲಿ ಅದಕ್ಕೂ ಹೊಡಿತ್ವಾ? ಇದು ತುರ್ತ ಇಟ್ಕೊಂಡ ಈಗ ಇಲ್ಲಿ ಬದಿಗಿದ್ದಲ್ಲ ಮುಂಜಾಗ್ರತೆಯಾಗಿ. ಇವಾಗ ಕ್ಯೂರೇಟಿವ್ ಬಂದಿರೋದು ಹೋಗ್ಸೋಕೆ, ಅವಾಗ ಪ್ರಿವೆಂಟಿವ್. ಮಳೆಗಾಲದಲ್ಲಿ ಏನು ಶೀತಕ್ಕಾಗಿ ಬರುತ್ತೋ ಅದಕ್ಕಾಗಿ ಹೊಡೆದು ಬಿಟ್ರೆ ನಿಮಗೆ ಕೊಳೆ ರೋಗಕ್ಕೂ ಇದೆ ಔಷಧಿ, ಎಲೆ ಚುಕ್ಕಿಗೂ ಇದೆ ಔಷಧಿ. ನಿಮಗೆ ಹೊಡೆದು 2 ಮಂತ್ಸ್ ತನಕ ಬರದೇ ಇದ್ರೆ ಒಂದು ಬಯಲು ಸುತ್ತದ ಸ್ಪ್ರೇದು ಖರ್ಚು ಉಳಿಯಿತು ಕೊಳೆ ರೋಗಕ್ಕೆ ಅಲ್ವಾ. ಅವಧಿ ಎಷ್ಟು ಕೊಳೆಗೆ ನಾವು ಹೇಳೋದು 2 ರಿಂದ 3 ತಿಂಗಳು ಅಂತ. 3 ತಿಂಗಳು ಅಂತ ಓಪನ್ ಆಗಿ ಹೇಳ್ತಾ ಇಲ್ಲ, 3 ತಿಂಗಳು ಬರೋ ಸಾಧ್ಯತೆ ತುಂಬಾ ಇದೆ. ಮಳೆ ಹೆಚ್ಚಾದ್ರೆ ಬರುತ್ತೆ. ಹಾಗಾಗಿ 2 ತಿಂಗಳು ನಿಕ್ಕಿ ಗ್ಯಾರಂಟಿ ಕೊಡ್ತಾ ಇದೀವಿ ನಾವು. ಸೊ ಇವಾಗ ಇದ್ರದ್ದು ಫೋಟೋಸ್ ಎಲ್ಲ ತಗೊಂಡಿದೀವಲ್ಲ, ಇದು ಪಂಪ್ ಚಾಲು ಮಾಡ್ತೀರಾ ಯಜಮಾನ್ರೆ? ಸರ್ ಇದಕ್ಕೆ ಹೊಡೆದು ಬಿಡುವ, ಈಸಿ ಅಲ್ಲ ಇದು. ಈ ಗಿಡಕ್ಕಿದೆ ಅಷ್ಟು ಎತ್ತರ ಬೇಡ, ನಾವೀಗ ಹರಡಿಸೋದು ಇರುತ್ತೆ. ಈ ಮರಕ್ಕೆ ಕೀಟ ಬಂದಿದೆ.